ಹೊನ್ನಾವರದ ಪ್ರಭಾತನಗರದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಗೆ ಆಗಮಿಸಿದ್ದ ಶಾಲಾ ಬಸ್ಸೊಂದು ಕೆಸರಿನ ಹೊಂಡದಲ್ಲಿ ಸಿಲುಕಿ ಸ್ವಲ್ಪದರಲ್ಲೇ ಭಾರೀ ಅನಾಹುತ ತಪ್ಪಿದ ಘಟನೆ ನಡೆದಿದೆ. ಪ್ರಜಾಪ್ರಭುತ್ವ ದಿನಾಚರಣೆಯ ಸಭಾ ಕಾರ್ಯಕ್ರಮ ಮುಗಿದ ನಂತರ ಊಟ ಮುಗಿಸಿ ಅಲ್ಲಿಂದ ಬಸ್ ಏರಿ ಶಾಲಾ ಮಕ್ಕಳು ತಮ್ಮ ಊರಿಗೆ ಮರಳುತ್ತಿದ್ದ ವೇಳೆ ಈ ಘಟನೆ ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿ 69ಕ್ಕೆ ಹೊಂದಿಕೊಂಡಿರುವ ಮೂಡಗಣಪತಿ ದೇವಸ್ಥಾನ ಮಾರ್ಗದ ರಸ್ತೆಯಲ್ಲಿ ಕೆಸರು ತುಂಬಿತ್ತು. ಬಸ್ ಚಾಲಕ ಏಕಾಏಕಿ ಬಸ್ ಹೆದ್ದಾರಿಗೆ ಸಾಗಿಸುವ ವೇಳೆ ರಸ್ತೆಯ ಕೆಸರಿನ ಹೊಂಡಕ್ಕೆ ಇಳಿದಿದೆ. ಈ ವೇಳೆ ಬಸ್ ಒಂದು ಬದಿ ವಾಲುವ ಹಂತದಲ್ಲಿತ್ತು. ತಕ್ಷಣವೇ ಶಾಲಾ ಮಕ್ಕಳನ್ನ ಬಸ್ನಿಂದ ಕೆಳಗೆ ಇಳಿಸಲಾಯಿತು. ಇದರಿಂದ ಆಗಬಹುದಾದಂತಹ ದೊಡ್ಡ ಅನಾಹುತವೊಂದು ತಪ್ಪಿತು. ನಂತರ ಕೆಸರಿನ ಹೊಂಡದಲ್ಲಿ ಸಿಲುಕಿದ ಬಸ್ ಮೇಲೆದ್ದು ಮುಂದಕ್ಕೆ ಸಾಗಿತು. ರಸ್ತೆಯ ಅವ್ಯವಸ್ಥೆಯೇ ಈ ಘಟನೆಗೆ ಮುಖ್ಯ ಕಾರಣವಾಗಿದೆ. ವಿವಿಧ ಕಾಮಗಾರಿಗಾಗಿ ರಸ್ತೆಗಳನ್ನು ಅಗೆದು ಬಗೆದು ಹಾಗೆ ಮಣ್ಣು ಮುಚ್ಚುತ್ತಿರುವುದರಿಂದ ಮಳೆ ಬಿದ್ದ ವೇಳೆ ಈ ರೀತಿ ಹೊಂಡ ಬಿದ್ದು ವಾಹನಗಳು ಅದರಲ್ಲಿ ಸಿಲುಕಿ ಪಡಬಾರದ ಕಷ್ಟ ಅನುಭವಿಸುತ್ತಿವೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೆಸರು ಗುಂಡಿಗಳನ್ನು ಮುಚ್ಚಿ ಜನರ ಅನುಕೂಲಕ್ಕಾಗಿ ರಸ್ತೆ ವ್ಯವಸ್ಥೆ ಕಲ್ಪಿಸುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.